ನೋಡಿ, CLP ಸಭೆ ನಡೆಸೋದು ಒಂದು ಸಹಜ ಪ್ರಕ್ರಿಯೆ. ಇವತ್ತು CLP ಲೀಡರ್ ಯಾರು ಆಗ್ತಾರೆ ಮತ್ತು ಮುಂದಿನ ಹೆಜ್ಜೆಗಳ ಬಗ್ಗೆ ಚರ್ಚೆ ಆಗುತ್ತೆ ಅಷ್ಟೇ. DK ಶಿವಕುಮಾರ್ CM ಆಗ್ತಾರೆ ಸರ್. CLPನಲ್ಲಿ CLP ಲೀಡರ್ ಆಯ್ಕೆ ಮಾಡ್ತಾರೆ. CLP ಲೀಡರ್ ಯಾರು ಆಗ್ತಾರೆ, ದೇ ವಿಲ್ ಲೀಡ್ ದ ಪಾರ್ಟಿ. ಅದನ್ನು ನಾವು ಗವರ್ನರಿಗೆ ತಿಳಿಸ್ಬೇಕಾಗ್ತದೆ. ಅದು ಪ್ರಕ್ರಿಯೆ. ಅದಕ್ಕೆ ಎಲ್ಲರೂ ಒಮ್ಮನಸ್ದಿಂದ ನಾವು ಮಾಡ್ತೀವಿ. ಪ್ರಿಯಾಂಕಾ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಕೊಡಬೇಕು ಆಗ್ತಾರೆ ಅನ್ನೋ ಚರ್ಚೆಗಳು ದಟ್ಟವಾಗಿ ನಡೀತದೆ. ಚರ್ಚೆಗಳು ಯಾರು ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ವಲಯದಲ್ಲೇ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳೋ ತನಕ ಅದೆಲ್ಲ ಅಪ್ರಸ್ತುತ. ನೋಡಿ, CLP ಸಭೆ ನಡೆಸೋದು ಒಂದು ಸಹಜ ಪ್ರಕ್ರಿಯೆ. ಇವತ್ತು CLP ಲೀಡರ್ ಯಾರು ಆಗ್ತಾರೆ ಮತ್ತು ಮುಂದಿನ ಹೆಜ್ಜೆಗಳ ಬಗ್ಗೆ ಚರ್ಚೆ ಆಗುತ್ತೆ ಅಷ್ಟೇ. DK ಶಿವಕುಮಾರ್ CM ಆಗ್ತಾರೆ ಸರ್. CLPನಲ್ಲಿ CLP ಲೀಡರ್ ಆಯ್ಕೆ ಮಾಡ್ತಾರೆ. CLP ಲೀಡರ್ ಯಾರು ಆಗ್ತಾರೆ, ದೇ ವಿಲ್ ಲೀಡ್ ದ ಪಾರ್ಟಿ. ಅದನ್ನು ನಾವು ಗವರ್ನರಿಗೆ ತಿಳಿಸ್ಬೇಕಾಗ್ತದೆ. ಅದು ಪ್ರಕ್ರಿಯೆ. ಅದಕ್ಕೆ ಎಲ್ಲರೂ ಒಮ್ಮನಸ್ದಿಂದ ನಾವು ಮಾಡ್ತೀವಿ. ಪ್ರಿಯಾಂಕಾ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಕೊಡಬೇಕು ಆಗ್ತಾರೆ ಅನ್ನೋ ಚರ್ಚೆಗಳು ದಟ್ಟವಾಗಿ ನಡೀತದೆ. ಚರ್ಚೆಗಳು ಯಾರು ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ವಲಯದಲ್ಲೇ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳೋ ತನಕ ಅದೆಲ್ಲ ಅಪ್ರಸ್ತುತ. ನೋಡಿ, CLP ಸಭೆ ನಡೆಸೋದು ಒಂದು ಸಹಜ ಪ್ರಕ್ರಿಯೆ. ಇವತ್ತು CLP ಲೀಡರ್ ಯಾರು ಆಗ್ತಾರೆ ಮತ್ತು ಮುಂದಿನ ಹೆಜ್ಜೆಗಳ ಬಗ್ಗೆ ಚರ್ಚೆ ಆಗುತ್ತೆ ಅಷ್ಟೇ. DK ಶಿವಕುಮಾರ್ CM ಆಗ್ತಾರೆ ಸರ್. CLPನಲ್ಲಿ CLP ಲೀಡರ್ ಆಯ್ಕೆ ಮಾಡ್ತಾರೆ. CLP ಲೀಡರ್ ಯಾರು ಆಗ್ತಾರೆ, ದೇ ವಿಲ್ ಲೀಡ್ ದ ಪಾರ್ಟಿ. ಅದನ್ನು ನಾವು ಗವರ್ನರಿಗೆ ತಿಳಿಸ್ಬೇಕಾಗ್ತದೆ. ಅದು ಪ್ರಕ್ರಿಯೆ. ಅದಕ್ಕೆ ಎಲ್ಲರೂ ಒಮ್ಮನಸ್ದಿಂದ ನಾವು ಮಾಡ್ತೀವಿ. ಪ್ರಿಯಾಂಕಾ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಕೊಡಬೇಕು ಆಗ್ತಾರೆ ಅನ್ನೋ ಚರ್ಚೆಗಳು ದಟ್ಟವಾಗಿ ನಡೀತದೆ. ಚರ್ಚೆಗಳು ಯಾರು ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ವಲಯದಲ್ಲೇ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳೋ ತನಕ ಅದೆಲ್ಲ ಅಪ್ರಸ್ತುತ.